ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್ ಅಂತ. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮ್ಗೆ ಏನಾದ್ರು ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇವತ್ತಿನ ವಿಷಯ ಬಹಳ ಮುಖ್ಯವಾದದ್ದು ಸ್ನೇಹಿತರೆ. ಈಗ ಮನೆಯಲ್ಲಿ 5 ವಿಷಯಗಳು ಇರೋದು ಎಲ್ಲರಿಗೂ ತಿಳಿದೇ ವಿಷಯ ಅಂತ ಹೇಳಿದರೆ, ಮೊದಲನೇದು ಎಣ್ಣೆ, ಉಪ್ಪು, ಸಕ್ಕರೆ, ಮೈದಾ ಮತ್ತು ಹಾಲು. ಈ 5 ವಿಷಯಗಳು ನಮ್ಮ ಮನೆಯಲ್ಲಿದ್ದು ನಮ್ಮ ಒಂದು ಪರಿವಾರವನ್ನು, ನಮ್ಮ ಒಂದು ಸಮಾಜ ಮತ್ತು ದೇಶದಲ್ಲಿ ಬಹಳಷ್ಟು ರೋಗಗಳಿಗೆ ಕಾರಣವಾಗ್ತಿದೆ ಅನ್ನೋದು ಬಹಳಷ್ಟು ಜನರಿಗೆ ತಿಳಿದ ವಿಷಯ ಸ್ನೇಹಿತರೆ. ಆದರೆ ಈಗ ಒಂದು ಹೊಸ ವಿಷಯವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿರ್ತಕ್ಕಂಥ ಮಸಾಲ ಪದಾರ್ಥಗಳು ಮತ್ತು ಅರಿಶಿಣ, ಹಳದಿ ಅಂತ ನಾವೇನು ಹೇಳ್ತೀವಿ, ಅರಿಶಿಣದಲ್ಲೂ ಸಹ ಈಗ ವಿಷಪೂರಿತವಾದ ಅರಿಶಿಣ ಪುಡಿ ಬರ್ತಾ ಇದೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಈ ಒಂದು ಅರಿಶಿಣದಲ್ಲಿ ವಿಷವನ್ನು ಹಾಕುವಂತಹ ಪ್ಯಾಕೆಟ್ ಅರಿಶಿಣಗಳನ್ನು ನೀವು ಬಹಿಷ್ಕರಿಸಿ ಅಂತ ನನ್ನ ಒಂದು ಕಳಕಳಿಯ ವಿನಂತಿ ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ, ಈ ಅರಿಶಿಣದಲ್ಲಿ ಈಗ ಪಾಯ್ಸನ್ ಆಗಿ ಏನು ಹಾಕ್ತಾ ಇದ್ದಾರೆ ಅಂತ ಹೇಳಿದರೆ, ಕ್ರೋಮಿಯಂ ಮತ್ತು ಲೆಡ್. ಕ್ರೋಮಿಯಂ ಅನ್ನುವ ಒಂದು ಧಾತು ಮತ್ತು ಸೀಸಾ ಅಂತ ನಾವೇನು ಹೇಳ್ತೀವಿ, ಲೆಡ್, ಈ 2 ವಿಷಪೂರಿತವಾದ ಅಂಶಗಳನ್ನು ಅರಿಶಿಣದಲ್ಲಿ ಹಾಕಿ ಪ್ಯಾಕೆಟಲ್ಲಿ ಮಾರ್ತಾಯಿದ್ದಾರೆ ಸ್ನೇಹಿತರೆ. ಸೊ ಹೀಗಾಗಿ ಪ್ಯಾಕೆಟ್ ಅರಿಶಿಣವನ್ನು ನೀವು ಬಹಿಷ್ಕರಿಸಿದರೆ ತುಂಬ ಒಳ್ಳೆಯದು. ಯಾಕೆ ಅಂತ ಹೇಳಿದರೆ, ಈ 2 ಧಾತುಗಳಲ್ಲಿ ನಮ್ಮ ದೇಹದಲ್ಲಿ ಬಹಳಷ್ಟು ರೋಗಗಳನ್ನು ಉತ್ಪತ್ತಿ ಮಾಡುವಂಥ ಒಂದು ಶಕ್ತಿ ಇರುತ್ತೆ ಸ್ನೇಹಿತರೆ. ಯಾವ್ಯಾವ ಒಂದು ಅಂಗಗಳಿಗೆ ಈ ಧಾತುಗಳು ಪರಿಣಾಮ ಬೀರುತ್ತೆ, ದುಷ್ಪರಿಣಾಮ ಬೀರುತ್ತೆ ಅಂತ ಹೇಳಿದರೆ, ಮೊದಲನೇದಾಗಿ ಕಿಡ್ನಿ ರೋಗಗಳೇನಾರಿತ್ತು ಅಂತ ಹೇಳಿದರೆ, ನೀವು ಅರಿಶಿಣವನ್ನು ಸರಿಯಾಗಿ ಚೆಕ್ ಮಾಡಬೇಕಾಗುತ್ತೆ, ನೀವು ಅರಿಶಿಣವನ್ನು ತ್ಯಜಿಸಬೇಕಾಗುತ್ತೆ, ಅರಿಶಿಣವನ್ನು ನೀವು ಮನೆಯಲ್ಲಿ ಪುಡಿಯನ್ನು ಮಾಡಿ ಉಪಯೋಗಿಸ್ಬೇಕಾಗುತ್ತೆ ಸ್ನೇಹಿತರೆ. ಆಮೇಲೆ ಈ ಅರಿಶಿಣದಲ್ಲಿ ಇನ್ನೂ ಒಂದು ಧಾತುವನ್ನು ಏನು ಹಾಕ್ತಿದ್ದಾರೆ ಅಂತಂದರೆ ಸೀಸಾ. ಈ ಸೀಸಾ ಮತ್ತು ಕ್ರೋಮಿಯಂ, ಈ ಒಂದು ವಿಷಕಣಗಳು ನಿಮ್ಮ ದೇಹಕ್ಕೆ ಏನಾದ್ರು ಜಾಸ್ತಿ ಪ್ರಮಾಣದಲ್ಲಿ ಸೇರಿತು ಅಂತ ಹೇಳಿದರೆ, ಕಿಡ್ನಿ ರೋಗಗಳು, ಲಿವರ್ ರೋಗಗಳು ಮತ್ತು ರಕ್ತದ ರೋಗಗಳು ಮತ್ತು ಡಯಾಬಿಟಿಸ್ ಅನ್ಕಂಟ್ರೋಲ್ ಆಗುವಂತಹ ಸಾಧ್ಯತೆಗಳು ಬಹಳಷ್ಟು ಕಾಣ್ತಾ ಇದೆ ಅಂತ ಈಗ ಪರೀಕ್ಷಣೆಯಲ್ಲಿ ಕಂಡುಬಂದಿದೆ ಸ್ನೇಹಿತರೆ. ನಮ್ಮ ಭಾರತದಲ್ಲೂ ಸಹ ಒಂದು ರಿಸರ್ಚ್ ಕಂಡಕ್ಟ್ ಮಾಡಿದಾಗ ಇದೇ ಒಂದು ಅಂಶವನ್ನು ಸೈಂಟಿಸ್ಟು ಹೇಳಿದ್ದಾರೆ ಸ್ನೇಹಿತರೆ. ಸೊ ಹೀಗಾಗಿ ಅರಿಶಿಣ ಪುಡಿ ಪ್ಯಾಕೆಟ್ ರೂಪದಲ್ಲಿ ನೀವು ಮನೆಗೆ ತರುವುದನ್ನು ನಿಲ್ಲಿಸಿ ಅಂತ ನನ್ನ ಕಳಕಳೆಯ ಮನವಿ ಸ್ನೇಹಿತರೆ. ಹಾಗಾದರೆ ಏನು ಮಾಡೋದು ಡಾಕ್ಟ್ರೆ ಅಂತ, ಏನು ಮಾಡುವುದು ಅಂತ ಹೇಳಿದರೆ, ಈ ಅರಿಶಿಣದಲ್ಲಿ ಪಾಯ್ಸನ್ ಇರುವ ಒಂದು ಕಾರಣದಿಂದ ನೀವು ಅರಿಶಿಣದ ಬೇರುಗಳನ್ನು ತಂದು ಪುಡಿ ಮಾಡಿ ಉಪಯೋಗಿಸೋದು ಬಹಳಷ್ಟು ಒಳ್ಳೆಯದು. ಆದ್ರೂ ಸಹಿತ ಈ ಅರಿಶಿಣದ ಬೇರುಗಳಿಗೂ ಸಹಿತ ಈ ಒಂದು ವಿಷಲೇಪನವನ್ನು ಹಾಕಿ ಆ ಅರಿಶಿಣದ ಕೊಂಬುಗಳು, ಅರಿಶಿಣದ ಬೇರುಗಳನ್ನು ಮಾರ್ತಾಯಿದ್ದಾರೆ ಸ್ನೇಹಿತರೆ. ಸೊ ಹೀಗಾಗಿ ನಾವು ಬಹಳಷ್ಟು ಜಾಗರೂಕರಾಗಿ ನಮ್ಮ ಆಹಾರವನ್ನು ಸೇವಿಸಬೇಕಾಗುತ್ತೆ. ಮತ್ತು ಈ ಅರಿಶಿಣದಿಂದ ಆಗ್ತಕ್ಕಂಥ ದುಷ್ಪರಿಣಾಮ, ನಮಗೆ ರೋಗವನ್ನು ಭರಿಸತಕ್ಕಂತಹ ಈ ಅರಿಶಿಣದ ಪುಡಿ ಮತ್ತು ಮಾಧ್ಯಮದಿಂದ ನಾವು ರೋಗಕ್ಕೆ ಸಿಲುಕಿಕೊಳ್ತಿದ್ದೀವ ಅನ್ನೋದನ್ನು ಸರಿಯಾಗಿ ತಿಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಈ ಅರಿಶಿಣ ಪುಡಿ ಮತ್ತು ಈ ಮಸಾಲಗಳು, ಈಗ MDH ಮಸಾಲ ಇದೆ, ಯಾವುದೋ ಬಹಳಷ್ಟು ಮಸಾಲಗಳಿದೆ. ನಮ್ಮ ಭಾರತದಲ್ಲಿ ಮಸಾಲಗಳನ್ನು ನಮ್ಮ ಒಂದು ಪರಿವಾರದಲ್ಲಿ ಜನರು ತಮ್ಮ ಮನೆಗೆ ಬೇಕಾದದ್ದನ್ನು ತಾವೇ ಮಾಡ್ಕೊಳ್ತಾರೆ, ಅದು ಬಹಳಷ್ಟು ಉತ್ತಮ. ಆದರೆ ಈಗ ಡೆವಲಪ್ಮೆಂಟ್ ಹೆಸರಿನಲ್ಲಿ ಮತ್ತು ನಾವು ಬಹಳಷ್ಟು ಮುಂದುವರೆದಿದ್ದೇವೆ ಅನ್ನುವ ಒಂದು ಹೆಸರಿನಲ್ಲಿ ಪ್ಯಾಕೆಟ್ ಮಸಾಲ ಪುಡಿಯನ್ನು ತಂದು, ಯಾವುದ್ಯಾವುದೋ ಮಸಾಲ ಇರುತ್ತೆ, ಚಿಕನ್ ಮಸಾಲ, ಬಿರಿಯಾನಿ ಮಸಾಲ, ಆ ಮಸಾಲ, ಈ ಮಸಾಲ, ಎಲ್ಲ ಮಸಾಲಗಳಲ್ಲಿ ವಿಷಪೂರಿತವಾದ ಒಂದು ಅಂಶಗಳನ್ನು ಹಾಕಿ ಈಗ ನಮ್ಮ ದೇಶದಲ್ಲಿ ಮಾರ್ತಾ ಇದ್ದಾರೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಅರಿಶಿಣದ ಪುಡಿ ಮತ್ತು ಮಸಾಲಗಳಿಂದ ನೀವು ಬಹಳಷ್ಟು ದೂರವಿರಬೇಕು. ಮತ್ತು ಈ ಒಂದು ಪ್ಯಾಕೆಟ್ ಅರಿಶಿಣದ ಪುಡಿ, ಪ್ಯಾಕೆಟ್ ಮಸಾಲ ಪದಾರ್ಥಗಳನ್ನು ಪೂರ್ತಿಯಾಗಿ ತ್ಯಜಿಸಿದರೆ ತುಂಬ ಒಳ್ಳೆಯದು ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಹೀಗಾಗಿ ಈ ಒಂದು ವಿಷಪೂರಿತವಾದ ಒಂದು ಪದಾರ್ಥಗಳು ನಮ್ಮ ದೇಹದಲ್ಲಿ
ಹಲವಾರು ರೋಗಗಳನ್ನ ಸೃಷ್ಟಿ ಮಾಡುತ್ತೆ. ನಾನು ಆಗಲೇ ಹೇಳ್ದಂಗೆ ಕಿಡ್ನಿ ರೋಗಗಳಾಗ್ಬೋದು, ಲಿವರ್ ರೋಗಗಳಾಗ್ಬೋದು, ರಕ್ತದ ರೋಗಗಳಾಗ್ಬೋದು, ಕ್ಯಾನ್ಸರ್ ಆಗ್ಬೋದು, ಮತ್ತು ಡಯಾಬಿಟಿಸ್ ಅನ್ಕಂಟ್ರೋಲ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಕಂಡುಬಂದಿದೆ. ಹೀಗೆ ಹಲವಾರು ರೋಗಗಳ ಒಂದು ಪಟ್ಟಿ ಈ ಒಂದು ಸೀಸಾ ಮತ್ತು ಕ್ರೋಮಿಯಂ ಅನ್ನುವ ಧಾತುಗಳಿಂದ ನಮ್ಮ ದೇಹದಲ್ಲಿ ಆಗ್ತಾಯಿದೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಅರಿಶಿಣ ಮತ್ತು ಮಸಾಲ ಪದಾರ್ಥಗಳನ್ನು ಜವಾಬ್ದಾರಿಯಿಂದ ಉಪಯೋಗಿಸಬೇಕು. ಮತ್ತು ಪ್ಯಾಕೆಟ್ ಅರಿಶಿಣದ ಪುಡಿ ಮತ್ತು ಪ್ಯಾಕೆಟಲ್ಲಿ ಬರ್ತಕ್ಕಂಥ ಮಸಾಲೆಗಳನ್ನು ಪೂರ್ತಿಯಾಗಿ ಬಿಟ್ಟರೆ ಬಹಳಷ್ಟು ಒಳ್ಳೆಯದು ನಿಮ್ಮ ಪರಿವಾರಕ್ಕೆ, ನಿಮ್ಮ ಒಂದು ಒಳ್ಳೆಯ ಆರೋಗ್ಯಕ್ಕೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಅರಿಶಿಣ ಬೇರನ್ನೂ ಸಹಿತ ಈ ಒಂದು ವಿಷಪೂರಿತವಾದ ಪದಾರ್ಥಗಳಿಂದ ಲೇಪನಗೊಳಿಸಿ ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಅದನ್ನು ನೀವು ಮನೆಗೇನಾದ್ರು ತಂದಿದ್ದೇ ಆಯಿತು ಅಂತ ಹೇಳಿದರೆ ಸರಿಯಾಗಿ ತೊಳೆದು ಸರಿಯಾಗಿ ಒಣಗಿಸಿ ಅದನ್ನು ಪುಡಿ ಮಾಡಿ ಉಪಯೋಗಿಸೋದು ಬಹಳಷ್ಟು ಒಳ್ಳೆಯದು ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಇವತ್ತಿನ ಮಾಹಿತಿ ಈ ಅರಿಶಿಣದ ಪುಡಿ ಮತ್ತು ಮಸಾಲೆಗಳಲ್ಲಿ ಆಗತಕ್ಕಂತಹ ರೋಗಗಳ ಒಂದು ಮಾಹಿತಿ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಈಗ ಕರೋನಾ ಟೈಮಲ್ಲಿ ಎಲ್ಲರೂ ಅರಿಶಿಣದ ಪುಡಿಯನ್ನು ಹಾಕಿಕೊಂಡು ಅರಿಶಿಣದ ನೀರನ್ನು ಕುಡಿದು ತಮ್ಮ ಜೀವವನ್ನು ಕಾಪಾಡಿಕೊಂಡಿದ್ದಾರೆ. ಸೊ ಹೀಗಾಗಿ ಈಗ ಹೊಸ ಒಂದು ಟ್ರೆಂಡ್ ಹೊರಟಿದೆ, ಎಲ್ಲರ ಮನೆಯಲ್ಲೂ ಸಹಿತ ಅರಿಶಿಣದ ಪುಡಿಯ ನೀರನ್ನು ದಿನಂಪ್ರತಿ ಸೇವಿಸುವುದು. ಸೊ ಹೀಗಾಗಿ ಈ ಅರಿಶಿಣದ ಪುಡಿಯಲ್ಲೇ ವಿಷ ಹಾಕ್ಬಿಟ್ರೆ ಏನಾಗುತ್ತೆ ಅನ್ನೋದು ಮಾರ್ಕೆಟ್ನ ಒಂದು ಟ್ರೆಂಡ್ ಆಗಿದೆ ಸ್ನೇಹಿತರೆ. ಸೊ ಹೀಗಾಗಿ ವ್ಯಾಪಾರಸ್ಥರು ತಮ್ಮ ಲಾಭಕ್ಕೋಸ್ಕರ ಏನಾದರೂ ಮಾಡ್ತಾರೆ. ಸೊ ಹೀಗಾಗಿ ನಾವು ಜವಾಬ್ದಾರಿಯಿಂದ ಇದ್ದು ನಮ್ಮ ಖಾನಪಾನವನ್ನು ಅಂತ ಹೇಳಿದರೆ ನಾವು ಸೇವಿಸ್ತಕ್ಕಂಥ ಆಹಾರ ಪಾನೀಯವನ್ನು ವಿಷವನ್ನು ಪೂರ್ತಿಯಾಗಿ ದೂರವಿಟ್ಟು ವಿಷರಹಿತವಾದ ಆಹಾರ ವಿಷರಹಿತವಾದ ಪಾನೀಯಗಳನ್ನು ಸೇವಿಸಿದರೆ ತುಂಬ ಒಳ್ಳೆಯದು ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಇಷ್ಟು ವರ್ಷ ಏನಾಗ್ತಿತ್ತು ಅಂತ ಹೇಳಿದರೆ ನಾವು ಹೋಟೆಲಲ್ಲಿ ಊಟ ಮಾಡಿದ್ರೆ ನಮಗೆ ವಿಷವನ್ನು ನಮ್ಮ ದೇಹದಲ್ಲಿ ತೆಗೆದುಕೊಳ್ತಾ ಇದ್ದೀವಿ ಅಂತ ತಿಳ್ಕೊಳ್ತಾ ಇದ್ವಿ. ಆದರೆ ನಿಮ್ಮ ಮನೆಯ ತನಕ ಅರಿಶಿಣದ ಪುಡಿ ಮತ್ತು ಮಸಾಲೆಗಳ ರೂಪದಲ್ಲಿ ವಿಷ ನಿಮ್ಮ ಮನೆಯ ತನಕ ಬಂದಿದೆ ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಮಸಾಲ ಪುಡಿಯನ್ನು ನೀವೇ ತಯಾರಿಸಿರಿ ಮತ್ತು ಅರಿಶಿಣದ ಪುಡಿಯನ್ನು ನಿಮ್ಮ ಮನೆಯಲ್ಲೇ ತಯಾರಿಸಿರಿ ಅಂತ ನನ್ನ ಕಳಕಳೆಯ ಮನವಿ ಸ್ನೇಹಿತರೆ. ಇದಿಷ್ಟು ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಯಾವುದೇ ಥರದ ಪ್ರಶ್ನೆಗಳಿತ್ತು ಅಂತ ಹೇಳಿದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ನನ್ನ ಚಾನಲ್ ಇವಾಗ 5,000 ಸಬ್ಸ್ಕ್ರೈಬರ್ಸ್ ತಲುಪ್ತಾ ಇದೆ. ಅದಕ್ಕೆ ಎಲ್ಲರಿಗೂ ಶುಭ ಹಾರೈಸ್ತಾ ಕಳಕಳೆಯ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಚಾನಲ್ನ ಬೆಳೆಸಿ ಮತ್ತು ನಿಮಗೆ ಬೇಕಾದಂಥ ಮಾಹಿತಿಗಳನ್ನ ನಾನು ಅವಾಗವಾಗ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಲೈಕ್ ಆಯ್ತು ಅಂದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಈ ಎರಡು ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ, ಧನ್ಯವಾದಗಳು.